ಆಕಾಶದ ಅಂಗಳದಲ್ಲಿ ಕೆಂಪಾಗಿ ಪ್ರಕಾಶಿಸುತ್ತಿದ್ದ ಸೂರ್ಯನನ್ನು ನೋಡಿ ಚಿಕ್ಕ ಹನುಮನು ತನ್ನ ಕಣ್ಣುಗಳು ಆನಂದದಿಂದ ಮಿನುಗಿದವು. ಅಮ್ಮ, ಅಲ್ಲಿ ದೊಡ್ಡ ಮಾವಿನ ಹಣ್ಣಿದೆ ಎಂದು ಉಲ್ಲಾಸದಿಂದ ಕೂಗಿದನು. ಅವನ ತಾಯಿ ಅಂಜನಿಯು ನಗುತ್ತಾ ಎಚ್ಚರಿಸಿದರೂ ಹನುಮನು ತನ್ನ ಮನಸ್ಸು ಈಗಾಗಲೇ ಆಕಾಶದತ್ತ ಆರಿತ್ತು. ಒಂದು ಕ್ಷಣದಲ್ಲಿ ವಾಯುವಿನ ವೇಗದಂತೆ ಹನುಮನು ತನ್ನ ದೇಹ ಗಗನಕ್ಕೆ ಏರಿತ್ತು. ಭೂಮಿಯು ಕೆಳಗೆ ಸಣ್ಣದಾಗಿ ಕಾಣಿಸತೊಡಗಿತು. ಸೂರ್ಯನ ತಾಪವು ಅವನ ಉತ್ಸಾಹವನ್ನು ತಡೆಯಲಿಲ್ಲ. ಆತನ ಕಣ್ಣುಗಳಲ್ಲಿ ಭಯವಿರಲಿಲ್ಲ, ಕೇವಲ ಕುತೂಹಲ ಮತ್ತು ಧೈರ್ಯ ಮಾತ್ರ. ಇದನ್ನು ಕಂಡ ದೇವತೆಗಳು ಬೆಚ್ಚಿಬಿದ್ದರು. ಈ ಬಾಲಕನು ಸೂರ್ಯನನ್ನೇ ನುಂಗಿಬಿಡುತ್ತಾನೆ ಎಂದು ಇಂದ್ರನು ವಜ್ರಾಯುಧವನ್ನು ಎಸೆದನು. ಆಘಾತದಿಂದ ಹನುಮನು ತನ್ನ ದೇಹ ಭೂಮಿಗೆ ಬೀಳಿತ್ತು. ಆ ಕ್ಷಣದಲ್ಲಿ ವಾಯುದೇವನು ಕ್ರೋಧದಿಂದ ಉಸಿರೆಳೆದನು. ಜಗತ್ತೇ ನಿಶ್ಚಲವಾಯಿತು. ಉಸಿರಿಲ್ಲದೆ ಜೀವಿಗಳು ನರಳತೊಡಗಿದವು. ಭಯಭೀತರಾದ ದೇವತೆಗಳು ವಾಯುದೇವನನ್ನು ಶಮನಗೊಳಿಸಿದರು. ಹನುಮನು ತನಗೆ ಅಮರತ್ವ, ಅಪಾರ ಶಕ್ತಿ, ಜ್ಞಾನ ಮತ್ತು ಧೈರ್ಯದ ವರಗಳನ್ನು ನೀಡಿದರು. ಬಾಲ ಹನುಮನು ತನ್ನ ಕಣ್ಣು ತೆರೆಯುತ್ತಿದ್ದಂತೆ ಜಗತ್ತು ಮತ್ತೆ ಉಸಿರೆಳೆದಿತ್ತು. ಅಂದು ಹುಟ್ಟಿದನು ಭಕ್ತಿಯು, ಶಕ್ತಿಯು, ಧೈರ್ಯವು ಒಂದೇ ರೂಪದಲ್ಲಿ ಸೇರಿದ ಮಹಾವೀರ ಹನುಮಾನ್.